ವೆಲ್ಕಮ್ ಟು ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಭಾರತದ ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರ್ತಕ್ಕಂತಹ ನೋಟುಗಳು ಹೊಂದಿರತಕ್ಕಂಥ ಚಿತ್ರಗಳು ಮತ್ತು ಅವುಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಬಗ್ಗೆ ನೋಡ್ತಾ ಇದ್ದೇವೆ. ಭಾರತೀಯ ನೋಟುಗಳು ಸಾಂಸ್ಕೃತಿಕ ವಿನಿಮಯದ ವಾಹಕಗಳಾಗಿವೆ. ಭಾರತೀಯ ನೋಟುಗಳು ಕೇವಲ ಹಣಕಾಸಿನ ವಿನಿಮಯದ ಸಾಧನಗಳಷ್ಟೇ ಅಲ್ಲ, ಅವು ಭಾರತದ ಇತಿಹಾಸ, ಸಂಸ್ಕೃತಿ, ವಿಜ್ಞಾನ, ಬಾಹ್ಯಾಕಾಶ ಮತ್ತು ರಾಷ್ಟ್ರೀಯ ಮೌಲ್ಯಗಳ ಪ್ರತಿಬಿಂಬಗಳಾಗಿವೆ. ಸೊ ಇಂಡಿಯಾಸ್ ಮಾನಿಟರಿ ಹೆರಿಟೇಜ್ ವಿಜುವಲ್ ಜರ್ನಿ, ಈ ಒಂದು ವಿಶಿಷ್ಟ ಸಂಚಿಕೆಯಲ್ಲಿ ಆಲ್ ಇಂಡಿಯನ್ ಕರೆನ್ಸಿ ನೋಟ್ಸ್ಗಳ ಬಗ್ಗೆ, ನಮ್ಮ ಭಾರತೀಯ ಆರ್ಥಿಕತೆಯಲ್ಲಿ 1 ರೂಪಾಯಿಯಿಂದ ಹಿಡಿದು 2,000 ರೂಪಾಯಿಗಳ ಮೌಲ್ಯದ ನೋಟುಗಳು ವ್ಯವಹಾರದಲ್ಲಿ ಚಲಾವಣೆ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ 1, 2, 5 ಮತ್ತು 2,000 ರೂಪಾಯಿಗಳ ನೋಟುಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. 1, 2, 5ರ ಬದಲಾಗಿ ನಾಣ್ಯಗಳು ಚಲಾವಣೆಯಲ್ಲಿವೆ ಮತ್ತು ಕಳೆದ 1-2 ವರ್ಷಗಳಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2,000 ರೂಪಾಯಿ ಮೌಲ್ಯದ ನೋಟನ್ನು, ಅದರ ಚಲಾವಣೆಯನ್ನು ತಡೆ ಹಿಡಿದಿದೆ. ಹೀಗಾಗಿ ಈಗ ಮಾರುಕಟ್ಟೆಯಲ್ಲಿ, ಆರ್ಥಿಕತೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇರ್ತಕ್ಕಂಥ ನೋಟುಗಳು 10, 20, 50, 100, 200 ಮತ್ತು 500 ರೂಪಾಯಿಗಳ ನೋಟುಗಳನ್ನು ನಾವು ದಿನನಿತ್ಯದ ಬಳಕೆಯಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಎಲ್ಲ ನೋಟುಗಳನ್ನು ನಾವು ನೋಡಿದಾಗ ಚಲಾವಣೆಯಲ್ಲಿರ್ತಕ್ಕಂಥ ಎಲ್ಲ ನೋಟುಗಳ ಮೇಲೆಯೂ ಕೂಡ ಮಹಾತ್ಮ ಗಾಂಧೀಜಿಯವರ ಒಂದು ಚಿತ್ರವನ್ನು ನಾವು ನೋಡ್ತೀವಿ. ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತದ ರಾಷ್ಟ್ರಪಿತಗಳು, ಜೊತೆಗೆ ಅಹಿಂಸೆ, ಸತ್ಯ ಮತ್ತು ಸ್ವಾತಂತ್ರ್ಯದ ಪ್ರತೀಕ, ದೇಶದ ಏಕತೆ ಮತ್ತು ರಾಷ್ಟ್ರೀಯ ಗುರುತಿನ ಪ್ರತಿನಿಧಿಯಾಗಿ ನಾವು ಗಾಂಧೀಜಿಯವರನ್ನು ಕಾಣ್ತೀವಿ. ಒಂದು ಜನತೆಗೆ ಪ್ರೇರಣೆಯ ಮೂಲವಾಗಲಿ ಅನ್ನೋ ಉದ್ದೇಶದಿಂದ 1969ರಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮ ಶತಮಾನೋತ್ಸವದ ತರುವಾಯ ಭಾರತದ ರಿಸರ್ವ್ ಬ್ಯಾಂಕ್ನಿಂದ ಮುದ್ರಿತವಾದಂಥ ಎಲ್ಲ ನೋಟುಗಳ ಮೇಲೂ ಕೂಡ ನಾವು ಮಹಾತ್ಮ ಗಾಂಧೀಜಿಯವರ ಒಂದು ಚಿತ್ರವನ್ನು ನೋಡ್ತೀವಿ. ಇನ್ನು ಎರಡನೇದಾಗಿ ಅಶೋಕ ಸ್ತಂಭ, ನಮ್ಮ ಭಾರತದ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಒಂದಾದ ಅಶೋಕ ಸ್ತಂಭವನ್ನು ಕೂಡ ನಾವು ನಮ್ಮ ದೇಶದ ನೋಟುಗಳ ಮೇಲೆ ನೋಡ್ತೀವಿ. ಈ ಒಂದು ಅಶೋಕ ಸ್ತಂಭ ಸಾರನಾಥದ ಸ್ತೂಪದಿಂದ ಇದನ್ನು ಪಡೆಯಲಾಗಿದೆ. 4 ಮುಖಗಳ ಸಿಂಹದ ಒಂದು ಮುದ್ರೆಯಾಗಿದೆ. ಇದು ಧರ್ಮ, ನ್ಯಾಯ ಮತ್ತು ನೀತಿಯ ಸಂಕೇತವಾಗಿದೆ. ಭಾರತದ ಗಣರಾಜ್ಯ ಮತ್ತು ಮೌಲ್ಯಗಳ ಪ್ರತಿನಿಧಿಯಾಗಿ ಈ ಒಂದು ಸ್ತಂಭ ನಮ್ಮ ನೋಟುಗಳಲ್ಲಿ ನೋಡಲಿಕ್ಕೆ ಸಿಗುತ್ತದೆ. ಇದರೊಂದಿಗೆ ನೋಟುಗಳ ಮೇಲೆ ಭಾಷಾ ಫಲಕವನ್ನು ನಾವು ನೋಡ್ತೀವಿ. ಪ್ರತಿ ನೋಟಿನ ಮೇಲೂ ಕೂಡ ಭಾರತೀಯ ನೋಟುಗಳ ಹಿಂದೆ 15 ಭಾರತೀಯ ಭಾಷೆಗಳಲ್ಲಿ ಮೌಲ್ಯವನ್ನು ಮುದ್ರಿಸಲಾಗಿದೆ. ಇದು ನಮ್ಮ ಭಾರತದ ಭಾಷಾ ವೈವಿಧ್ಯತೆಯ ಒಂದು ಸಂಕೇತವಾಗಿ ಕೂಡ ನಮಗೆ ಕಾಣಸಿಗುತ್ತದೆ. ಈಗ ಮೊಟ್ಟ ಮೊದಲನೇದಾಗಿ ನಾವು 10 ರೂಪಾಯಿಯ ನೋಟಿನ ಹಿಂಬದಿಯಲ್ಲಿ ಕೋನಾರ್ಕದ ಸೂರ್ಯ ದೇವಾಲಯವನ್ನು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಅದರ ಚಿತ್ರವನ್ನು ನಾವು ನೋಡ್ತೀವಿ. ಕೋನಾರ್ಕ್ ಸೂರ್ಯ ದೇವಾಲಯವು ಭಾರತದ ಒರಿಸ್ಸಾ ರಾಜ್ಯದ ಕೋನಾರ್ಕ್ ಪಟ್ಟಣದಲ್ಲಿ ಇರುವ ವಿಶ್ವ ಪ್ರಸಿದ್ಧ ಐತಿಹಾಸಿಕ ದೇವಾಲಯವಾಗಿದೆ. ಇದು ಸೂರ್ಯದೇವರಿಗೆ ಸಮರ್ಪಿತವಾಗಿದೆ. ಇದರ ಒಂದು ನಿರ್ಮಾಣದ ಕಾಲ ಕ್ರಿಸ್ತಶಕ 1250. ಇದನ್ನು ನಿರ್ಮಿಸಿದವರು ರಾಜ ನರಸಿಂಹದೇವ. ಇದು ಕಳಿಂಗ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿ 1984ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಿಸಲಾಗಿದೆ. ಈ ರಥದ ಆಕಾರದಲ್ಲಿರ್ತಕ್ಕಂತಹ ಈ ಸೂರ್ಯದೇವರ ಭವ್ಯ ರೂಪದ ಒಂದು ರಥ ನಮಗೆ ಈ 10 ರೂಪಾಯಿ ನೋಟಿನ ಮೇಲೆ ನೋಡಲಿಕ್ಕೆ ಸಿಗ್ತದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 20 ರೂಪಾಯಿ ನೋಟದ ಮೇಲೆ ನಾವು ಎಲ್ಲೋರಾದ ಗುಹೆಗಳನ್ನು ನೋಡ್ತೀವಿ. 20 ರೂಪಾಯಿ ನೋಟಿನ ಹಿಂಬದಿಯಲ್ಲಿ ಎಲ್ಲೋರಾದ ಗುಹಾ ದೇವಾಲಯಗಳನ್ನು ನಾವು ನೋಡ್ತೀವಿ. ಎಲ್ಲೋರಾದ ಗುಹಾ ದೇವಾಲಯಗಳು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಸಮೀಪದಲ್ಲಿರ್ತಕ್ಕಂತಹ ವಿಶ್ವ ಪ್ರಸಿದ್ಧ ಶಿಲ್ಪ ತಾಣವಾಗಿದೆ. ಇದರ ನಿರ್ಮಾಣದ ಕಾಲ ಕ್ರಿಸ್ತಶಕ 6ನೇ ಶತಮಾನದಿಂದ 10ನೇ ಶತಮಾನ. ಇಲ್ಲಿರ್ತಕ್ಕಂಥ ಒಟ್ಟು ಗುಹೆಗಳು 34. ಬೌದ್ಧ, ಹಿಂದೂ ಮತ್ತು ಜೈನ ಧಾರ್ಮಿಕ ಪರಂಪರೆಗಳನ್ನು ಈ ಗುಹೆಗಳು ಹೊಂದಿವೆ. 1983ರಲ್ಲಿ ಈ ಒಂದು ತಾಣವು ಕೂಡ ವಿಶ್ವ ಪಾರಂಪರಿಕ ತಾಣವಾಗಿ
ಘೋಷಣೆ ಆಗಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ನೋಟು 50 ರೂಪಾಯಿಯ ನೋಟು. ನಮ್ಮ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಹಂಪಿಯ ಕಲ್ಲಿನ ರಥವನ್ನು ನಾವು ಈ ಒಂದು 50 ರೂಪಾಯಿ ನೋಟಿನ ಹಿಂಬದಿಯಲ್ಲಿ ನಾವು ನೋಡ್ತೀವಿ. ಕರ್ನಾಟಕದ ಹಂಪಿಯಲ್ಲಿರುವ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಈ ಕಲ್ಲಿನ ರಥ ಕೂಡ ಒಂದು. ವಿಜಯ ವಿಠ್ಠಲ ದೇವಾಲಯದ ಆವರಣದಲ್ಲಿ ಈ ಒಂದು ರಥವನ್ನು ನಾವು ನೋಡಬಹುದಾಗಿದೆ. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಈ ಒಂದು ರಥ ನಿರ್ಮಾಣವಾಯಿತು. ವಿಜಯನಗರ ಸಾಮ್ರಾಜ್ಯದ ಅರಸರು ಇದನ್ನು ನಿರ್ಮಿಸಿದರು ಅಂತಕ್ಕಂಥ ಒಂದು ಇತಿಹಾಸ ನಮಗೆ ನೋಡಲಿಕ್ಕೆ ಸಿಗ್ತದೆ. ಈ ಹಂಪಿಯ ಕಲ್ಲಿನ ರಥವೂ ಕೂಡ 1986ರಿಂದ ವಿಶ್ವ ಪರಂಪರೆಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 100 ರೂಪಾಯಿಯ ನೋಟು. ಒಂದು 100 ರೂಪಾಯಿಯ ನೋಟಿನ ಮೇಲೆ ನಾವು ರಾಣಿ ಕಿ ವಾವ್ ಅಂತಕ್ಕಂತಹ ಒಂದು ಐತಿಹಾಸಿಕ ಬಾವಿಯ ಚಿತ್ರವನ್ನು ನೋಡ್ತೀವಿ. ವಿಶಿಷ್ಟ ಕಲಾಕೃತಿಯನ್ನು ಹೊಂದಿರತಕ್ಕಂಥ ಈ ರಾಣಿ ಕಿ ವಾವ್ ಗುಜರಾತ್ ರಾಜ್ಯದ ಪಾಟನ್ ನಗರದಲ್ಲಿದೆ. ಇದು 11ನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ರಾಣಿ ಉದಯಮತಿ ಅಂತಕ್ಕಂತಹ ಮಹಾರಾಣಿ ಈ ಒಂದು ರಾಣಿ ಕಿ ವಾವ್ ಅನ್ನು ನಿರ್ಮಿಸಿದಳು ಅಂತಕ್ಕಂಥ ಒಂದು ಇತಿಹಾಸ ನಮಗೆ ನೋಡಲಿಕ್ಕೆ ಸಿಗ್ತದೆ. ತನ್ನ ಪತಿ ರಾಜ ಭೀಮದೇವ ಅವರ ಸ್ಮರಣಾರ್ಥವಾಗಿ ರಾಣಿ ಉದಯಮತಿಯು ಈ ಒಂದು ರಾಣಿ ಕಿ ವಾವ್ ನಿರ್ಮಿಸಿದಳು ಅಂತಕ್ಕಂಥದ್ದು ನಮಗೆ ನೋಡಲಿಕ್ಕೆ ಸಿಗ್ತದೆ. ಇದು ಕೂಡ 2014ರಲ್ಲಿ ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಣೆಯಾಗಿದೆ ಅಂತಕ್ಕಂಥದ್ದು. ಇನ್ನು 200 ರೂಪಾಯಿ ನೋಟನ್ನು ನಾವು ನೋಡಿದಾಗ ಈ 200 ರೂಪಾಯಿ ನೋಟದಲ್ಲಿ ಸಾಂಚಿಯ ಒಂದು ಸ್ತೂಪವು ನಮಗೆ ನೋಡಲಿಕ್ಕೆ ಸಿಗ್ತದೆ. ಈ ಒಂದು ಸಾಂಚಿಯ ಸ್ತೂಪ ಇರತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ. ಭಾರತದ ಅತ್ಯಂತ ಪ್ರಾಚೀನ ಮತ್ತು ಮಹತ್ವದ ಬೌದ್ಧ ಸ್ಮಾರಕಗಳಲ್ಲಿ ಈ ಸಾಂಚಿ ಸ್ತೂಪ ಕೂಡ ಒಂದು. ಇದರ ಮೂಲ ನಿರ್ಮಾಣ ಕ್ರಿಸ್ತಪೂರ್ವ 3ನೇ ಶತಮಾನ. ಇದನ್ನು ನಿರ್ಮಿಸಿದವರು ಸಾಮ್ರಾಟ್ ಅಶೋಕ. ಇದು ಕೂಡ 1989ರಲ್ಲಿ ವಿಶ್ವ ಪಾರಂಪರಿಕ ಸ್ಥಾನವಾಗಿ ಇದು ಘೋಷಿಸಲ್ಪಟ್ಟಿದೆ. ಇನ್ನು 500 ರೂಪಾಯಿ ನೋಟನ್ನು ನಾವು ನೋಡಿದಾಗ ಈ 500 ರೂಪಾಯಿ ನೋಟಿನ ಹಿಂಬದಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ದೆಹಲಿಯ ಕೆಂಪು ಕೋಟೆ. ಭಾರತದ ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿರುವ ಐತಿಹಾಸಿಕ ಕೋಟೆ ಇದಾಗಿದೆ. ಇದನ್ನು ಸಾಮಾನ್ಯವಾಗಿ ಲಾಲ್ ಕಿಲ್ಲಾ ಎಂದು ಕೂಡ ಕರೀತಾರೆ. ಕ್ರಿಸ್ತಶಕ 1638ರಿಂದ 1648ರ ಅವಧಿಯಲ್ಲಿ ಮೊಘಲ ಚಕ್ರವರ್ತಿ ಶಹಜಹಾನ್ ಇದನ್ನು ನಿರ್ಮಿಸಿದ ಅಂತಕ್ಕಂಥದ್ದು ಇತಿಹಾಸವನ್ನು, ಮೊಘಲ ಚರಿತೆಯನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಇದರ ಒಂದು ವಾಸ್ತುಶೈಲಿ ಮುಘಲ್ ವಾಸ್ತುಶಿಲ್ಪ. ಈ ಒಂದು ಐತಿಹಾಸಿಕ ಕೆಂಪು ಕೋಟೆ 2007ರಲ್ಲಿ ಇದು ಕೂಡ ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಿಸಲ್ಪಟ್ಟಿದೆ. ಇನ್ನು 2000 ರೂಪಾಯಿ ನೋಟನ್ನು ನಾವು ನೋಡಿದಾಗ ನಮಗೆ ಆ 2000 ರೂಪಾಯಿ ನೋಟದ ಹಿಂಬದಿಯಲ್ಲಿ ಮಂಗಳಯಾನದ ಒಂದು ಚಿತ್ರವನ್ನು ನಮಗೆ ನೋಡಲಿಕ್ಕೆ ಸಿಗ್ತದೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋ ಅಭಿವೃದ್ಧಿಪಡಿಸಿದ ಮಾರ್ಸ್ ಆರ್ಬಿಟರ್ ಮಿಷನ್ ಭಾರತದ ಒಂದು ಮೊದಲ ಮಂಗಳ ಗ್ರಹಯಾನ ಇದಾಗಿದೆ. ಇದು 5 ನವೆಂಬರ್ 2013ರಲ್ಲಿ ಇದರ ಉಡಾವಣೆಯಾಯಿತು. 24 ಸೆಪ್ಟೆಂಬರ್ 2014ರಲ್ಲಿ ಈ ಒಂದು ಮಿಷನ್ ಮಂಗಳ ಗ್ರಹದ ಕಕ್ಷೆಯನ್ನು ತಲುಪಿತು. ಸತೀಶ್ ಧವನ್ ಉಡಾವಣಾ ಕೇಂದ್ರದಿಂದ ಈ ಒಂದು ಮಿಷನ್ ಉಡಾವಣೆಯಾಯಿತು. ಸುಮಾರು 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಮಿಷನ್ ಮಂಗಳ ಗ್ರಹದ ವಾತಾವರಣ ಮತ್ತು ಮೇಲ್ಮೈಗಳ ಅಧ್ಯಯನವನ್ನು ಮಾಡ್ತಕ್ಕಂತಹ ಉದ್ದೇಶದಿಂದ ಈ ಮಂಗಳಯಾನವನ್ನು ನಮ್ಮ ಭಾರತದ ಇಸ್ರೋ ಕೈಗೊಂಡು ಒಂದು ಐತಿಹಾಸಿಕ ಮೈಲಿಗಲ್ಲನ್ನು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧಿಸಿದೆ ಅಂತ ಹೇಳ್ಬೋದು. ಆತ್ಮೀಯರೇ, ಇಲ್ಲಿಯವರೆಗೆ ಭಾರತದ ಆರ್ಥಿಕ ವ್ಯವಹಾರಗಳಲ್ಲಿ ಚಲಾವಣೆಯಲ್ಲಿರ್ತಕ್ಕಂತಹ ನೋಟುಗಳು ಮತ್ತು ಅವುಗಳು ಹೊಂದಿರತಕ್ಕಂತಹ ಚಿತ್ರಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಬಗ್ಗೆ ಇವತ್ತು ನಾವು ತಿಳಿದುಕೊಂಡಿವಿ. ಇದು ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇಂತಹ ವಿಶಿಷ್ಟ ಮತ್ತು ವಿಭಿನ್ನ ಸಾಮಾನ್ಯ ಜ್ಞಾನದ ವಿಷಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಸಿ ಯು.